ಅಯ್ಯೋ ದೇವರೇ, ನನ್ನ ಅದೃಷ್ಟವೇ ಹೀಗಾಗಿ ಬಿಟ್ಟಿತು. ನನ್ನ ಮಗ ರಾಘವ್ ನನ್ನನ್ನು ಈ ನರಕದಲ್ಲಿ ಬಿಟ್ಟು ಹೋಗಿದ್ದಾನೆ. ನನ್ನ ಸೊಸೆ ನಂದಿನಿ ದಿನವೂ ನನ್ನನ್ನು ಹಿಂಸಿಸುತ್ತಾಳೆ. ದೇವರೇ, ಈ ದುಃಖವನ್ನು ಇನ್ನೆಷ್ಟು ದಿನ ಸಹಿಸಲಿ? ನನ್ನನ್ನು ನಿಮ್ಮ ಬಳಿಗೆ ಕರೆದುಕೊಳ್ಳಿ, ಅಥವಾ ಈ ಕಷ್ಟದ ಜೀವನದಿಂದ ಮುಕ್ತಿ ಕೊಡಿ. ಏ ಮುದುಕಿ, ಬೆಳಗ್ಗೆ ಬೆಳಗ್ಗೆ ಮತ್ತೆ ಅಳಲು ಶುರು ಮಾಡಿದ್ಯಾ? ನಿನ್ಗೆ ಬೇರೆ ಕೆಲಸ ಇಲ್ವಾ? ನಿನ್ನಿಂದ ನನಗೂ ನೆಮ್ಮದಿ ಇಲ್ಲ, ಮನೆಯೊಳಗೂ ನೆಮ್ಮದಿಯಾಗಿ ಮಲಗಲು ಬಿಡುವುದಿಲ್ಲ. ಮಗಳೇ, ಇಷ್ಟು ಚಳಿಯಲ್ಲಿ ಹೊರಗೆ ಕೂತಿದ್ದೇನೆ. ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡಿಕೋ. ನನಗೂ ನೋವಾಗುತ್ತದೆ. ಸಾಕು, ನನಗೆ ಉಪದೇಶ ಮಾಡಬೇಡ. ಬೆಳಗ್ಗೆ ಬೆಳಗ್ಗೆ ನಿನ್ ಮುಖ ನೋಡಿದ್ರೆ ಸಾಕು, ದಿನವೇ ಹಾಳಾಗುತ್ತದೆ. ನನ್ನ ಮಗ ಇಲ್ಲಿ ಇದ್ದಿದ್ದರೆ ತನ್ನ ತಾಯಿಗೆ ಹೀಗೆ ನೋವು ಕೊಡಲು ಯಾರಿಗೂ ಬಿಡುತ್ತಿರಲಿಲ್ಲ. ಈಗ ಅವನೂ ಇಲ್ಲ, ಆದ್ದರಿಂದ ನನ್ನನ್ನು ಯಾರು ತಡೆಯುತ್ತಾರೆ? ನೀನು ಎಷ್ಟೇ ಹೇಳಿದರೂ ನನಗೆ ಭಯವಿಲ್ಲ. ಇನ್ನೂ ಕೆಲವು ದಿನಗಳಲ್ಲಿ ನಾನು ಸಾಯಬಹುದು. ಆಗ ನೀನು ನೆಮ್ಮದಿಯಾಗಿ ಇರು. ಸಾಯುವ ಮೊದಲು ನನ್ನ ಜೀವನವನ್ನೇ ಹಾಳು ಮಾಡಿ ಹೋಗುತ್ತೀಯ, ಅದೇ ನನ್ನ ನೋವು. ಅಷ್ಟರಲ್ಲಿ ರಾಘವ್ ಕೆಲಸಕ್ಕೆ ಹೋಗಲು ಹೊರಬರುತ್ತಾನೆ. ಅಮ್ಮ, ನಾನು ಕೆಲಸಕ್ಕೆ ಹೋಗುತ್ತಿದ್ದೇನೆ. ಮಗನೇ, ಏನಾದರೂ ತಿಂದಿಯಾ? ಇಲ್ಲ ಅಮ್ಮ, ಒಂದು ಹೊತ್ತು ಹೊಟ್ಟೆ ತುಂಬ ತಿಂದ್ರೆ ಸಾಕು ಎಂದುಕೊಂಡಿದ್ದೇನೆ. ಹಾಗೆ ಹೇಳಬೇಡ ಮಗನೇ. ಹೊಟ್ಟೆಯಲ್ಲಿ ಊಟ ಇದ್ದರೆ ಮಾತ್ರ ದೇಹಕ್ಕೆ ಶಕ್ತಿ ಬರುತ್ತದೆ. ಸರಿಯಮ್ಮ, ಮೊದಲು ಕಾಡಿಗೆ ಹೋಗಿ ಸ್ವಲ್ಪ ಕಟ್ಟಿಗೆ ತರ್ತೇನೆ, ನಂತರ ಊಟ ಮಾಡಿ ಹೊಲಕ್ಕೆ ಹೋಗುತ್ತೇನೆ. ಮೊದಲು ಹೊಲದ ಕೆಲಸ ಮುಗಿಸಿ ಬೇಗ ಮನೆಗೆ ಬಾ. ಅಮ್ಮ, ಹೊಲದಲ್ಲಿ ಈರುಳ್ಳಿ ಬೆಳೆದಿದ್ದೇನೆ. ಆಡುಗಳು ಬೆಳೆ ಹಾಳು ಮಾಡದಂತೆ ಮೊದಲು ಕಟ್ಟಿಗೆ ತಂದು ಬೇಲಿ ಹಾಕಬೇಕು. ಸರಿ ಮಗನೇ, ಜಾಗ್ರತೆಯಿಂದ ಹೋಗಿ ಬಾ. ರಾಘವ್ ಕೆಲಸಕ್ಕೆ ಹೊರಡುತ್ತಾನೆ. ಮಹಾರಾಜ, ಒಬ್ಬ ವೃದ್ಧೆ ನಿಮ್ಮನ್ನು ಭೇಟಿ ಮಾಡಲು ಬಂದಿದ್ದಾಳೆ. ಅವಳನ್ನು ಒಳಗೆ ಕರೆದುಕೊಂಡು ಬನ್ನಿ. ಅಜ್ಜಿ, ನೀವು ಯಾರು? ಇದುವರೆಗೆ ನಿಮ್ಮನ್ನು ನಾನು ನೋಡಿಲ್ಲ. ರಾಜ, ನಾವು ಮೊದಲು ಭೇಟಿಯಾಗಿಲ್ಲ, ಆದರೆ ದೇವರು ನನ್ನನ್ನು ಅಗತ್ಯವಿರುವವರ ಬಳಿಗೆ ಕಳುಹಿಸುತ್ತಾನೆ. ನೀವು ಏನು ಹೇಳಲು ಬಂದಿದ್ದೀರಿ? ಮಹಾರಾಜ, ದಯವಿಟ್ಟು ಕೋಪಗೊಳ್ಳಬೇಡಿ. ನಿಮ್ಮ ಭವಿಷ್ಯದಲ್ಲಿ ಒಂದು ದೊಡ್ಡ ಸಂಕಟ ಕಾಣುತ್ತದೆ. ಏನು ಹೇಳುತ್ತಿದ್ದೀರಾ? ಯಾವ ಸಂಕಟ? ಅದರ ಸಂಪೂರ್ಣ ವಿವರವನ್ನು ನಾನು ಹೇಳಲು ಸಾಧ್ಯವಿಲ್ಲ, ಆದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ಸಂಕಟ ಯಾವಾಗ ಬರುತ್ತದೆ ಎಂದು ಹೇಳಬಹುದೇ? ಇಲ್ಲ ಮಹಾರಾಜ, ನಾನು ಕೇವಲ ಅಪಾಯವನ್ನು ಮಾತ್ರ ಕಾಣಬಲ್ಲೆ, ಸಮಯವನ್ನು ಹೇಳಲು ಸಾಧ್ಯವಿಲ್ಲ. ಹಾಗಾದರೆ ಆ ಸಂಕಟ ದೂರವಾಗುವವರೆಗೂ ನೀವು ನಮ್ಮ ಅರಮನೆಯಲ್ಲೇ ಇರಿ. ಕ್ಷಮಿಸಿ ಮಹಾರಾಜ, ನನಗೆ ಇನ್ನೂ ಹಲವಾರು ಕೆಲಸಗಳಿವೆ. ನಾನು ಈಗ ಹೊರಡಬೇಕು. ಕನಿಷ್ಠ ಆ ಸಂಕಟದಿಂದ ತಪ್ಪಿಸಿಕೊಳ್ಳುವ ದಾರಿಯನ್ನಾದರೂ ಹೇಳಿ. ಒಂದೇ ಒಂದು ಮಾತು ನೆನಪಿಡಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಧೈರ್ಯದಿಂದ ಇದ್ದರೆ ಯಾವ ಸಂಕಟವನ್ನು ಜಯಿಸಬಹುದು. ಪ್ರೇಮ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಹಾರಾಜ, ಏನಾಯ್ತು? ನೀವು ತುಂಬಾ ಚಿಂತಿತರಾಗಿ ಕಾಣುತ್ತಿದ್ದೀರಿ. ದೇವರಾಜ, ಆ ವೃದ್ಧೆ ನನ್ನ ಜೀವನದಲ್ಲಿ ದೊಡ್ಡ ಸಂಕಟ ಬರಲಿದೆ ಎಂದು ಹೇಳಿ ಹೋಗಿದ್ದಾಳೆ. ಆ ವೃದ್ಧೆ ಯಾರು ಮಹಾರಾಜ? ಅವಳು ಏನು ಹೇಳಿದಳು? ಚಿಂತಿಸಬೇಡಿ ಮಹಾರಾಜ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಯಾವ ಸಂಕಟ ಬಂದರೂ ನಾವು ಒಟ್ಟಾಗಿ ಎದುರಿಸೋಣ. ಆದರೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿಲ್ಲ. ಅಜ್ಜಿ, ನೀವು ಎಲ್ಲರ ಭವಿಷ್ಯ ಹೇಳುತ್ತೀರಂತೆ, ನನ್ನ ಭವಿಷ್ಯವೂ ಹೇಳಿ. ಮಗಳೇ, ನಿನ್ನ ಜೀವನದಲ್ಲಿ ತುಂಬಾ ಕಷ್ಟಗಳಿವೆ. ನಿನ್ನ ನೋವನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಎಲ್ಲರೂ ನಿನ್ನನ್ನೇ ತಪ್ಪಾಗಿ ಅರ್ಥೈಸುತ್ತಾರೆ. ಹೌದು ಅಜ್ಜಿ, ನಾನು ಎಷ್ಟೇ ಒಳ್ಳೆಯದಾಗಿ ನಡೆದುಕೊಂಡರೂ ಯಾರೂ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನನ್ನ ಅತ್ತೆ ಪಾರ್ವತಮ್ಮ ನನಗೆ ಒಂದು ದಿನವೂ ನೆಮ್ಮದಿಯಾಗಿ ಬದುಕಲು ಬಿಡುವುದಿಲ್ಲ. ನಿನ್ನ ಭವಿಷ್ಯದಲ್ಲಿ ಒಂದು ದೊಡ್ಡ ಅಪಾಯ ಕಾಣುತ್ತದೆ. ಏನು ಅಪಾಯ ಅಜ್ಜಿ? ನಿನ್ನ ಅತ್ತೆಯಿಂದಲೇ ನಿನಗೆ ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಅಯ್ಯೋ, ಹಾಗಾದರೆ ನಾನು ಏನು ಮಾಡಬೇಕು? ನನ್ನನ್ನು ಕಾಪಾಡಿ. ಪ್ರೇಮ ತನ್ನ ಕುತಂತ್ರ ಯಶಸ್ವಿಯಾಗಿದೆ ಎಂದು ಮನಸ್ಸಿನಲ್ಲಿಯೇ ನಗುತ್ತಾಳೆ. ರಸ್ತೆಯಲ್ಲಿ ಪ್ರೇಮ ದುಃಖದಿಂದ ನಡೆಯುತ್ತಿರುತ್ತಾಳೆ. ಅಜ್ಜಿ, ಏನಾಯ್ತು? ಯಾಕಳ್ತಾ ಹೋಗ್ತಿದ್ದೀರಾ? ಮಗನೇ, ನನ್ನನ್ನು ನನ್ನ ಸೊಸೆಯೇ ಮನೆಯಿಂದ ಹೊರಹಾಕಿಬಿಟ್ಟಳು. ಈಗ ನನಗೆ ಹೋಗಲು ಯಾವುದೇ ಸ್ಥಳವಿಲ್ಲ. ಹಾಗಿದ್ರೆ ನಮ್ಮ ಮನೆಗೆ ಬನ್ನಿ. ಇನ್ನು ಮುಂದೆ ನೀವು ಒಬ್ಬರೇ ಇರಬಾರದು. ಅರವಿಂದ್ ಪ್ರೇಮಾಳನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ. ಗಿಣ್ಣಿ, ಹೊರಗೆ ಬಾ. ನೋಡು, ಯಾರನ್ನ ಕರೆದುಕೊಂಡು ಬಂದಿದ್ದೇನೆ. ಯೋ ಅಜ್ಜಿ,
ಬನ್ನಿ, ನಮ್ಮ ಮನೆಗೆ ಸ್ವಾಗತ. ಮಗಳೇ, ನಾನು ನಿಮಗೆ ಭಾರವಾಗಿ ಬಿಡುತ್ತೇನೆ. ಹಾಗೆ ಹೇಳ್ಬೇಡಿ ಅಜ್ಜಿ. ನಾನು ನನ್ನ ಅಮ್ಮನನ್ನು ಬಹಳ ವರ್ಷಗಳ ಹಿಂದೆ ಕಳೆದುಕೊಂಡೆ. ಇನ್ನು ಮುಂದೆ ನೀವು ನನಗೆ ಅಮ್ಮನೂ ಹೌದು, ಅತ್ತೆಯೂ ಹೌದು. ಹೌದಜ್ಜಿ, ಈ ಮನೆಯೇ ಇನ್ನು ನಿಮ್ಮ ಮನೆ. ನಿಮ್ಮ ಪ್ರೀತಿಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಅಜ್ಜಿ, ನೀವು ಏನೋ ಆಳವಾಗಿ ಯೋಚಿಸುತ್ತಿರುವಂತೆ ಕಾಣುತ್ತಿದೆ. ಮಗಳೇ, ನಾನು ನಿಮ್ಮ ಮನೆಗೆ ಬರುವ ಮೊದಲು ಮಹಾರಾಜ ವೀರೇಂದ್ರರನ್ನು ಭೇಟಿಯಾಗಿದ್ದೆ. ನಂತರ ಏನಾಯ್ತು? ಅವರಿಗೆ ದೊಡ್ಡ ಸಂಕಟ ಬರಲಿದೆ ಎಂದು ನಾನು ಎಚ್ಚರಿಕೆ ಕೊಟ್ಟಿದ್ದೆ. ಹಾಗಾದರೆ ಈಗ ಏನು ಯೋಚಿಸುತ್ತಿದ್ದೀರಾ? ಕೊಟ್ಟಿದ್ದೇನೆ. ಅದು ನನ್ನ ಶ್ರಮಕ್ಕೆ ಸಿಗುವ ಪ್ರತಿಫಲ. ಅಜ್ಜಿ, ಅದು ಕಳ್ಳತನ ಅಲ್ಲವೇ? ಆದರೆ ಅರಮನೆಯಲ್ಲಿ ತುಂಬಾ ಕಾವಲುಗಾರರಿರುತ್ತಾರೆ. ನಾನು ಏನು ಮಾಡಬಲ್ಲೆ ಅನ್ನೋದನ್ನು ನಿಮಗೆ ಇನ್ನೂ ಗೊತ್ತಿಲ್ಲ. ಇವತ್ತೇ ರಾತ್ರಿ ನನ್ನ ಚಾಣಾಕ್ಷತನವನ್ನು ನಿಮಗೆ ತೋರಿಸುತ್ತೇನೆ. ರಾಜಮನೆಯ ಸುತ್ತಲೂ ಕಾವಲುಗಾರರು ಕಾವಲು ನಿಂತಿದ್ದಾರೆ. ಪ್ರೇಮಾ ತನ್ನ ಇದೇ ಸರಿಯಾದ ಸಮಯ. ಯಾರಿಗೂ ಗೊತ್ತಾಗದಂತೆ ಖಜಾನೆಯೊಳಗೆ ಹೋಗಬೇಕು. ಪ್ರೇಮಾ ತನ್ನ ಕುತಂತ್ರದಿಂದ ಕಾವಲುಗಾರರನ್ನು ಪ್ರಜ್ಞೆ ತಪ್ಪಿಸುತ್ತಾಳೆ. ಅವಳು ಖಜಾನೆಯೊಳಗೆ ಹೋಗಿ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ. ಮಹಾರಾಜ, ಮಹಾರಾಜ, ದೊಡ್ಡ ಅನಾಹುತ ಆಗಿದೆ. ಏನಾಯ್ತು? ಯಾಕೆ ಇಷ್ಟು ಗಾಬರಿಯಾಗಿದ್ದೀಯಾ? ಮಹಾರಾಜ, ರಾಜ ಖಜಾನೆಯಿಂದ ಚಿನ್ನದ ನಾಣ್ಯಗಳನ್ನು ಕಳ್ಳತನ ಮಾಡಿದ್ದಾರೆ. ಇಷ್ಟು ಕಠಿಣ ಕಾವಲು ಇದ್ದರೂ ಕಳ್ಳತನವಾಗಿದೆಯೇ? ಹೌದು ಮಹಾರಾಜ. ಕಳ್ಳ ಮೊದಲು ಕಾವಲುಗಾರರನ್ನು ಪ್ರಜ್ಞೆ ತಪ್ಪಿಸಿ ನಂತರ ಖಜಾನೆಯನ್ನು ದೋಚಿದ್ದಾನೆ. ಮಹಾರಾಜನ ಖಜಾನೆಯಿಂದ ಚಿನ್ನದ ನಾಣ್ಯಗಳು ಕಳ್ಳತನವಾಗಿವೆ ಎಂಬುದು ನಿಜವೇ? ಅಯ್ಯೋ ದೇವರೇ, ಆ ವೃದ್ಧೆ ಹೇಳಿದ ಸಂಕಟ ಇದೇ ಇರಬೇಕು. ಇಷ್ಟು ದೊಡ್ಡ ಅಪಾಯ ಬರುತ್ತದೆ ಎಂದು ನಾನು ಊಹಿಸಿರಲಿಲ್ಲ. ನನಗೆ ಮೊದಲೇ ತಿಳಿದಿದ್ದರೆ ನಾನೇ ಖಜಾನೆಗೆ ಕಾವಲು ನಿಲ್ಲುತ್ತಿದ್ದೆ. ಮಹಾರಾಜ, ನಾವು ಚಿಂತಿಸಬಾರದು. ಕಳ್ಳ ಎಷ್ಟೇ ಚಾಣಾಕ್ಷನಾಗಿದ್ದರೂ ಅವನನ್ನು ಹಿಡಿಯುತ್ತೇವೆ. ಈ ಕಳ್ಳ ಯಾರು ಎಂಬುದನ್ನು ಪತ್ತೆ ಹಚ್ಚುವುದು ಈಗ ನನ್ನ ಜವಾಬ್ದಾರಿ. ಮಹಾರಾಜ, ನೀವು ಧೈರ್ಯವಾಗಿರಿ. ಸತ್ಯವನ್ನು ಹೊರಗೆ ತರುತ್ತೇನೆ. ಆಜ್ಞೆಯಂತೆ ಮಹಾರಾಜ. ಕಳ್ಳನನ್ನು ಹಿಡಿಯುವವರೆಗೂ ನಾನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ದೇವರಾಜ, ಈ ಕಳ್ಳನನ್ನು ಹೇಗಾದರೂ ಪತ್ತೆ ಹಚ್ಚಬೇಕು. ತಕ್ಷಣ ರಾಜ್ಯದಾದ್ಯಂತ ಹುಡುಕಾಟ ಆರಂಭಿಸು. ಈ ಕಳ್ಳತನದ ಹಿಂದೆ ಯಾರಿದ್ದಾರೆ ಎಂಬ ಸತ್ಯ ನನಗೆ ತಿಳಿಯಲೇಬೇಕು. ನಾವು ಎಷ್ಟೇ ಕಾವಲು ಇಟ್ಟಿದ್ದರೂ ಕಳ್ಳ ನಮ್ಮ ಕಣ್ಣಿಗೆ ಕಾಣದೆ ತಪ್ಪಿಸಿಕೊಂಡಿದ್ದಾನೆ. ಆಜ್ಞೆ ಮಹಾರಾಜ. ಕಳ್ಳನನ್ನು ಹುಡುಕಲು ನಾವು ಎಲ್ಲಾ ಕಡೆ ಪರಿಶೀಲನೆ ನಡೆಸುತ್ತೇವೆ. ನೀವು ನಮ್ಮ ಮನೆಗೆ ಬಂದಾಗ ನಮ್ಗೆ ತುಂಬಾ ಸಂತೋಷವಾಗಿತ್ತು. ನಾವು ನಿಮ್ಮನ್ನು ನಮ್ಮ ಸ್ವಂತ ತಾಯಿಯಂತೆ ನೋಡಿಕೊಂಡಿದ್ದೇವೆ. ನಿಮ್ಮಿಂದ ನಮ್ಗೆ ಯಾವತ್ತೂ ಕೆಟ್ಟದಾಗುವುದಿಲ್ಲ ಎಂದು ನಂಬಿದ್ದೆವು. ಅಜ್ಜಿ, ನೀವು ನಿಜವಾಗಿಯೂ ಏನು ಮಾಡುತ್ತಿದ್ದೀರಿ ಎಂಬುದು ನಮ್ಗೆ ತಿಳಿಯುತ್ತಿಲ್ಲ. ಅಯ್ಯೋ, ನಮ್ಮ ಮನೆಯ ಅಂಗಳದಲ್ಲಿ ಈ ಚಿನ್ನದ ನಾಣ್ಯ ಹೇಗೆ ಬಿದ್ದಿದೆ? ಯಾರಾದರೂ ನೋಡುವ ಮುಂಚೆ ಇದನ್ನು ಒಳಗೆ ತೆಗೆದುಕೊಂಡು ಹೋಗುತ್ತೇನೆ. ಅಷ್ಟರಲ್ಲಿ ಪ್ರೇಮ ಅಲ್ಲಿಗೆ ಬರುತ್ತಾಳೆ. ಏನು ಮಗಳೇ, ಏನಾಯಿತು? ಅಜ್ಜಿ, ಅಂಗಳದಲ್ಲಿ ಈ ಚಿನ್ನದ ನಾಣ್ಯ ಸಿಕ್ಕಿದೆ. ಬೇಗ ಅದನ್ನು ಮರೆಮಾಡು. ಯಾರ ಕಣ್ಣಿಗೂ ಬೀಳಬಾರದು. ಇದೇ ವೇಳೆ ರಾಜ ಸೈನಿಕರು ಮನೆ ಮನೆಗೆ ತಪಾಸಣೆ ನಡೆಸುತ್ತಾ ಅಲ್ಲಿಗೆ ಬರುತ್ತಾರೆ. ರಾಜಾಜ್ಞೆ. ರಾಜ ಖಜಾನೆಯಿಂದ ಚಿನ್ನದ ನಾಣ್ಯಗಳು ಕಳವಾಗಿವೆ. ಪ್ರತಿಯೊಂದು ಮನೆಯನ್ನು ಪರಿಶೀಲಿಸಬೇಕು. ಯಾರೂ ಏನನ್ನೂ ಮರೆ ಮಾಡಬೇಡಿ. ಮಹಾರಾಜರ ಆದೇಶದಂತೆ ನಾವು ತಪಾಸಣೆ ಮಾಡುತ್ತೇವೆ. ನಮ್ಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಪ್ರೇಮ, ಈ ಚಿನ್ನದ ನಾಣ್ಯಗಳು ನಿಮ್ಮ ಮನೆಗೆ ಹೇಗೆ ಬಂದವು? ನಾನು ಇನ್ನೂ ಸುಳ್ಳು ಹೇಳಬೇಡ. ಎಲ್ಲಾ ಸಾಕ್ಷಿಗಳು ನಿನ್ನ ವಿರುದ್ಧವೇ ಇವೆ. ಮಹಾರಾಜರ ಆದೇಶದಂತೆ ಪ್ರೇಮಾಳನ್ನು ಬಂಧಿಸುತ್ತೇವೆ. ದಯವಿಟ್ಟು ನನ್ನನ್ನು ಬಿಡಿ. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ. ತಪ್ಪು ಮಾಡಿದವರು ಶಿಕ್ಷೆಯನ್ನು ಎದುರಿಸಲೇಬೇಕು. ಸೈನಿಕರೇ, ಪ್ರೇಮಾಳನ್ನು ಬಂಧಿಸಿ. ಪ್ರೇಮ, ರಾಜ ಖಜಾನೆಯಿಂದ ಚಿನ್ನದ ನಾಣ್ಯಗಳನ್ನು ಕದ್ದದ್ದು ನಿಜವೇ? ದಯವಿಟ್ಟು ನನ್ನನ್ನು ಬಿಡಿ. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ಮಹಾರಾಜರೇ, ಕಳ್ಳತನದ ಹಿಂದೆ ಇರುವ ವ್ಯಕ್ತಿ ಪತ್ತೆಯಾಗಿದ್ದಾನೆ. ಮಹಾರಾಜ, ಇವಳು ಭವಿಷ್ಯ ಹೇಳುವ ನೆಪದಲ್ಲಿ ಜನರನ್ನು ಮೋಸ ಮಾಡಿದ್ದಾಳೆ.
ಅತ್ತೆ ಸೊಸೆಯ ನಡುವೆ ಜಗಳ ಹಚ್ಚಿ ಜನರ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡಿದ್ದಾಳೆ. ಮಹಾರಾಜ, ಇವಳು ನಿಮ್ಮನ್ನೂ ನಂಬಿಸಿ ಕೊನೆಗೆ ರಾಜ ಖಜಾನೆಯಲ್ಲೇ ಕಳ್ಳತನ ಮಾಡಿದ್ದಾಳೆ. ಇಂತಹ ಕುತಂತ್ರಿಗೆ ಕಠಿಣ ಶಿಕ್ಷೆ ನೀಡದಿದ್ದರೆ ಮತ್ತೆ ಇದೇ ತಪ್ಪನ್ನು ಮಾಡುವ ಸಾಧ್ಯತೆ ಇದೆ. ಮಹಾರಾಜ, ಎಲ್ಲಾ ಸಾಕ್ಷಿಗಳು ಪ್ರೇಮಾಳ ವಿರುದ್ಧವಾಗಿವೆ. ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ. ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಲೇಬೇಕು. ದ್ರೋಹ ಮಾಡಿದ್ದೀಯ. ನಿನ್ನಂತಹ ಕುತಂತ್ರದಿಂದ ಜನರ ನಡುವೆ ಜಗಳ ಉಂಟಾಗ್ತದೆ ಮತ್ತು ರಾಜ್ಯದ ಶಾಂತಿ ಹಾಳಾಗ್ತದೆ. ದೇವರಾಜ, ನೀನು ಹೇಳಿದ್ದು ಸರಿ. ಪ್ರೇಮ, ರಾಜ ಖಜಾನೆಯಲ್ಲಿ ಕಳ್ಳತನ ಮಾಡಿದ ಅಪರಾಧಕ್ಕಾಗಿ ನಿನಗೆ 2 ವರ್ಷಗಳ ಕಾರಾಗೃಹ ಶಿಕ್ಷೆ ವಿಧಿಸಲಾಗ್ತದೆ. ಸೈನಿಕರೇ, ಇವಳನ್ನು ಕೂಡಲೇ ಕಾರಾಗೃಹಕ್ಕೆ ಕರೆದೊಯ್ಯಿರಿ. ನ್ಯಾಯದ ಮುಂದೆ ಯಾರಿಗೂ ವಿನಾಯಿತಿ ಇಲ್ಲ. ಈ ರಾಜ್ಯದಲ್ಲಿ ಮೋಸ, ಕಳ್ಳತನ ಮತ್ತು ಅನ್ಯಾಯಕ್ಕೆ ಎಂದಿಗೂ ಸ್ಥಾನವಿಲ್ಲ. ಅಜ್ಜಿ, ಇದು ಹೇಗೆ ಸಾಧ್ಯ? ನೀವು ಹೀಗೆ ಮಾಡುತ್ತಿದ್ದೀರಿ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ. ನಾವು ನಿಮ್ಮನ್ನು ನಮ್ಮ ಸ್ವಂತ ತಾಯಿಯಂತೆ ನೋಡಿಕೊಂಡೆವು, ಆದರೆ ನೀವು ನಮಗೆ ಮೋಸ. ಮಹಾರಾಜ, ಇಷ್ಟು ದಿನ ನಾವು ಯಾರನ್ನಾದರೂ ನಂಬುವಾಗ ಎಚ್ಚರಿಕೆಯಿಂದ ಇರಬೇಕು ಎಂಬ ಪಾಠ ಕಲಿತಿದ್ದೇವೆ. ನಾವು ಪ್ರೇಮಾ ಅಜ್ಜಿಯನ್ನು ನಮ್ಮ ಮನೆಯವರಂತೆ ನೋಡಿಕೊಂಡೆವು, ಆದರೆ ಅವರ ನಿಜವಾದ ಉದ್ದೇಶ ನಮಗೆ ತಿಳಿಯಲಿಲ್ಲ. ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡುವುದು ಮುಖ್ಯ, ಆದರೆ ಸತ್ಯವನ್ನು ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಇನ್ನು ಮುಂದೆ ಯಾರ ಮಾತನ್ನು ಪರಿಶೀಲಿಸದೆ ನಂಬುವುದಿಲ್ಲ. ಮಹಾರಾಜ, ನಿಮ್ಮ ನ್ಯಾಯದಿಂದ ಸತ್ಯಕ್ಕೆ ಜಯ ಸಿಕ್ಕಿದೆ. ನಾವು ಪ್ರೇಮ ಅಜ್ಜಿಯನ್ನು ನಂಬಿದ್ದೆವು. ಅವರು ಹೀಗೆ ಮಾಡುತ್ತಾರೆ ಎಂದು ಊಹಿಸಿಯೂ ಇರಲಿಲ್ಲ. ನಮಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಯಾವುದೇ ತಪ್ಪು ಮಾಡಿಲ್ಲ. ಅಜ್ಜಿ, ನೀವು ಯಾಕೆ ಹೀಗೆ ಮಾಡಿದ್ದೀರಿ? ನಾವು ನಿಮಗೆ ನಮ್ಮ ಮನೆಯವರಂತೆ ಗೌರವ ನೀಡಿದ್ದೆವು. ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ನೀವು ಮುರಿದು ಬಿಟ್ಟಿರಿ. ಸತ್ಯ ಎಲ್ಲರಿಗೂ ಗೊತ್ತಾಗಬೇಕು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಮಹಾರಾಜ, ಸತ್ಯಕ್ಕೆ ಕೊನೆಗೂ ಜಯ ಸಿಕ್ಕಿತು. ನಾವು ಪ್ರೇಮಾ ಅಜ್ಜಿಯನ್ನು ನಂಬಿದ್ದೆವು, ಆದರೆ ಅವರು ಹೀಗೆ ಮಾಡುತ್ತಾರೆ ಎಂದು ಊಹಿಸಿರಲಿಲ್ಲ. ನಮ್ಮ ನಂಬಿಕೆಯನ್ನು ಮುರಿದರೂ ಈಗ ಸತ್ಯ ಎಲ್ಲರಿಗೂ ಗೊತ್ತಾಗಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಸಿಗಬೇಕು ಎಂಬುದನ್ನು ಈ ಘಟನೆ ನಮಗೆ ಕಲಿಸಿದೆ. ಮಹಾರಾಜ, ನಿಮ್ಮ ನ್ಯಾಯಕ್ಕೆ ನಾವು ಗೌರವ ಸಲ್ಲಿಸುತ್ತೇವೆ. ಮಹಾರಾಜ, ನನ್ನನ್ನು ಕ್ಷಮಿಸಿ. ನಾನು ಮಾಡಿದ ತಪ್ಪಿಗೆ ನನಗೆ ಪಶ್ಚಾತ್ತಾಪವಾಗಿದೆ. ಇನ್ನು ಮುಂದೆ ಇಂತಹ ತಪ್ಪು ಮಾಡುವುದಿಲ್ಲ. ನನಗೆ ಇನ್ನೊಂದು ಅವಕಾಶ ನೀಡಿ. ಹೌದು ಮಹಾರಾಜ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನನ್ನಿಂದ ತಪ್ಪಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮಹಾರಾಜ, ನಾನು ಇನ್ನು ಮುಂದೆ ಇಂತಹ ತಪ್ಪು ಎಂದಿಗೂ ಮಾಡುವುದಿಲ್ಲ. ದಯವಿಟ್ಟು ನನಗೆ ಇನ್ನೊಂದು ಅವಕಾಶ ನೀಡಿ. ನಾನು ಮಾಡಿದ ತಪ್ಪಿಗೆ ನನಗೆ ಪಶ್ಚಾತ್ತಾಪವಾಗಿದೆ. ನನ್ನನ್ನು ಕ್ಷಮಿಸಿ ಮಹಾರಾಜ, ನನ್ನನ್ನು ಬಿಡಿ. ಸೈನಿಕರು ಪ್ರೇಮಾಳನ್ನು ಕರೆದುಕೊಂಡು ಹೋಗುತ್ತಾರೆ. ಸುಳ್ಳು, ಮೋಸ ಮತ್ತು ದುರಾಸೆ ಕೆಲಕಾಲ ಗೆದ್ದಂತೆ ಕಂಡರೂ ಕೊನೆಯಲ್ಲಿ ಸತ್ಯವೇ ಜಯಿಸುತ್ತದೆ. ಕೆಟ್ಟ ಕೆಲಸ ಮಾಡಿದವನು ತನ್ನ ಕರ್ಮದ ಫಲವನ್ನು ಅನುಭವಿಸುತ್ತಾನೆ. ಇಲ್ಲಿಗೆ ಈ ಕಥೆ ಮುಕ್ತಾಯವಾಗಿದೆ. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನಮಗೆ ಸ್ಫೂರ್ತಿ.